ನೀವೇನಾದ್ರೂ MNC ನಲ್ಲಿ ವರ್ಕ್ ಮಾಡ್ತಿದ್ರೆ ಈ ಕಥೆನ ಪೂರ್ತಿ ಕೇಳಿ. ಒಂದು ನೀರಿರೋ ಬೇಸಿನಲ್ಲಿ ಕಪ್ಪೆನ ಬಿಟ್ಟು ಸ್ಟವ್ ಮೇಲೆ ಬಿಸಿ ಮಾಡೋದಕ್ಕೆ ಇಡ್ತಾರೆ. ಕಪ್ಪೆಗೆ ಒಂದು ವಿಶೇಷವಾದ ಶಕ್ತಿ ಇದೆ. ತನ್ನ ಸ್ಕಿನ್ ಅನ್ನ ಡಿಫರೆಂಟ್ ಟೆಂಪರೇಚರ್ ಗಳಿಗೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳುವಂತಹ ಒಂದು ಶಕ್ತಿ. ನೀರ್ ಬಿಸಿ ಆಗ್ತಾ 30 ಡಿಗ್ರಿ ಆಯ್ತು, ಕಪ್ಪೆ ಅಡ್ಜಸ್ಟ್ ಮಾಡ್ಕೋತಾ ಹೋಯ್ತು. 40 ಡಿಗ್ರಿ ಆಯ್ತು, ಅಡ್ಜಸ್ಟ್ ಮಾಡ್ಕೋತು. 50 ಆಯ್ತು, 60 ಆಯ್ತು, 70 ಡಿಗ್ರಿ ಆಯ್ತು. ಕಪ್ಪೆ ನಡೆಯುತ್ತೆ ಅಂತ ಅನ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾನೆ ಬಂತು. ಒಂದು ಸರಿ 80 ಡಿಗ್ರಿ 90 ಡಿಗ್ರಿ ದಾಟಿದ ಮೇಲೆ ಇನ್ನ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಜಂಪ್ ಮಾಡೋಣ ಅಂತ ಅನ್ಕೋತು. ಆದ್ರೆ ಜಂಪ್ ಮಾಡೋದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ತನ್ನ ಶಕ್ತಿನೆಲ್ಲ ಬರೀ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅಂತಾನೆ ವೇಸ್ಟ್ ಮಾಡಿ ಕೊನೆಗೆ ಜೀವ ಬಿಡ್ತು. MNC ಎಂಪ್ಲಾಯೀಸು ಅಷ್ಟೇ. ಕೆಲಸ ಬಿಟ್ಟು ಲೈಫ್ ನ ಎಂಜಾಯ್ ಮಾಡೋದಕ್ಕೆ ಅಥವಾ ಬೇರೆ ಏನೇ ಕೆಲಸ ಮಾಡೋದಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡ್ರಿ. ಫ್ಯಾಮಿಲಿ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ. ನಿಮ್ಮ ಆರೋಗ್ಯನ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೋತಾನೆ ಬಂದ್ರಿ. ಕೊನೆಗೊಂದಿನ ಫ್ಯಾಮಿಲಿ ಲೈಫ್ ಹಾಳಾಗೋಯ್ತು, ಆರೋಗ್ಯ ಹಾಳಾಯ್ತು. ಕೂತ್ ಹೊಟ್ಟೆ ಬರ್ಸ್ಕೊಂಡ್ರಿ, ಕಾಯಿಲೆ ಬರ್ಸ್ಕೊಂಡ್ರಿ. ಕೊನೆಗೆ ದುಡ್ಡನ್ನೆಲ್ಲ ತಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಿದ್ರಿ. ಇನ್ನೇನು ತಡೆಯೋದಕ್ಕೆ ಆಗಲ್ಲ ಅನ್ನೋ ಟೈಮಲ್ಲಿ ಏನಾದ್ರೂ ಮಾಡ್ಬೇಕು ಅಂತ